ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್. ಗುರು ಇವತ್ತು CSK ವರ್ಸಸ್ LSG ಗುರು. ಏನು ಗುರು ಮ್ಯಾಚ್ ಇವತ್ತು? LSG ಅವರು ಅಟ್ಟಹಾಸ ಮೆರೆದ್ಬಿಟ್ಟವ್ರು ಗುರು. ನಜ್ಜಿ ಏನು ಮ್ಯಾಚ್ ಅಂತ ಇವತ್ತು ಭರ್ಜರಿ ಗುರು. ನೋ ಲಾಸ್ ಗುರು. 15 ಓವರ್ವರೆಗೂ ಒಂದೇ ಒಂದು ವಿಕೆಟ್ ಇಲ್ದಂಗೆ ಹೆಂಗೆ ಆಡಿದ್ದಾರೆ ಅಂದರೆ ರಾಹುಲ್ ಮತ್ತು ಡಿಕಾಕೋ ಭರ್ಜರಿ ಆಗಾಡೋರು. ಮಾತಾಡೋದು ಅದಕ್ಕೂ ಮುಂಚೆ ಅದು ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ನೋಡಿ ಕ್ಲಿಕ್ ಮಾಡಿ ಅಂತ ಹೇಳಿ ಗುರು. ಇವತ್ತು LSG ಅವರು ಒಂದು ಚಿತಾಲ್ ಮಾಡಾಕ್ಬಿಟ್ರೆ ಅಂತ ಹೇಳ್ಬೋದು. CSK ಅವರಿಗೆ ರುಬ್ಬು ಬಿಸಾಕ್ಬಿಟ್ರೆ ಅಂತ ಹೇಳ್ಬೋದು. ಫಸ್ಟ್ CSK ಅವ್ರು ಬ್ಯಾಟಿಂಗ್ ಮಾಡಿದ್ರೆ ಯಾರು ಒಬ್ಬರು ಅಂತ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲಗಳು. ರಹಾನೆ ಇನ್ನು ರಚಿನ್ ರವಿಯಿಂದ ಮಾತಾಡೋಂಗೆಲ್ಲ ಯಾಕೋ ಫಾರ್ಮ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಕೊಡೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿಂದ ಅಂತ ಹೇಳ್ಬೋದು. ಇನ್ನು ಜಡ್ಡು ಇದಾರಲ್ಲ ನಮ್ಮ ರವೀಂದ್ರ ಜಡೇಜಾ ಅವರು, ಒಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಗುರು. ಅವನೇನು ಎರಡೇ ಮಾತಿಲ್ಲ ಜಡೇಜಾದು. 57 ರನ್ ರುಬ್ಬು ಬಿಸಾಕಿದ್ದಾರೆ. ಇನ್ನು ದುಬೆ ರಿಜ್ವಿ ಯಾರು ಒಳ್ಳೆ ಆಡಿಲ್ಲ. ಇನ್ನು ಮೊಯಿನ್ ಅಲಿ ಅವ್ರು ನೋಡ್ರಿ ಒಂದು 30 ಹೊಡೆದಿದ್ದಾರೆ. ಅದು ಬಿಟ್ಟರೆ ಧೋನಿ 28 ರನ್ ಗುರು. 9 ಬಾಲ್ಗೆ ಬಂದಾಗೆಲ್ಲ ರುಬ್ಬಿ ಹೋಗ್ತಾರೆ. 5 ಬಾಲು 10 ಬಾಲ್ ಈ ಥರ ಒಂದು ಒಳ್ಳೆ ಯೂಸ್ ಸ್ಕೋರ್ ಹೊಡೆದ್ಬಿಟ್ಟೆ ಹೋಗ್ತಾರೆ ಧೋನಿ ಅವರು ಅಂತ ಹೇಳ್ಬೋದು. ಬಟ್ CSK ಅವರು ಇವತ್ತು ಇಷ್ಟು ಕಡಿಮೆ 176ಗೆ ಇಷ್ಟು ಲೋವರ್ ಸ್ಕೋರ್ಗೆ ಔಟ್ ಆಗ್ತಾರೆ ಅಂದ್ಕೊಂಡಿರಲಿಲ್ಲ. ಬಟ್ LSG ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರ್ಬೋದೇನೋ, ಅಷ್ಟು ಚೆನ್ನಾಗಿತ್ತು ಕೂಡ. ಯಾಕೆಂತಂದರೆ LSG ನಮ್ಮ CSKನ 176ಗೆ ಕಟ್ ಆಗ್ತಾರೆ ಅಂತಂದರೆ ಅದು ತಮಾಷೆ ಮಾತಲ್ಲ. ಯಾಕೆಂದರೆ ಅವರು ಹೆಚ್ಚಾದ್ರೆ 200+ ಯಾವಾಗೂ ಹೊಡಿತಾ ಇರ್ತಾರೆ CSK ಅವರು. ಅಂಥ ಟೀಮ್ನ ಇವತ್ತು 176 ರನ್ಸ್ಗೆ ಕಟ್ ಹಾಕಿದ್ದಾರೆ LSG ಅಂದರೆ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ LSG ಅವ್ರ ಬ್ಯಾಟಿಂಗ್ ಲೈನಪ್ ಬಂತು ಅಂದರೆ ಏನು ಗುರು, ಬ್ಯಾಟಿಂಗ್ ಸ್ಟಾರ್ಟು. CSK ಅವರ ಬೌಲಿಂಗ್ ಕಡಿಮೆ ಮಾಡಿಲ್ಲ, ಅವರು ಭರ್ಜರಿಯಾಗಿ ಆಡಿಸಿದ್ದಾರೆ. ಲಾಸ್ಟ್ ಓವರ್ ಆಡಿಸಿದ್ದಾರೆ. ಬಟ್ ಅದರಲ್ಲೂ ನಮ್ಮ LSG ಅವರು ಬ್ಯಾಟಿಂಗ್ ಲೈನಪ್ ಭಾಳ ಮಾತಾಡಬೇಕು ಅಂತಂದರೆ ಡಿಕಾಕ್ ಮತ್ತು ನಮ್ಮ ಕನ್ನಡಿಗ KL ರಾಹುಲ್ ಇವತ್ತು ಭರ್ಜರಿ ಆಟನೇ ಆಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಲಿಟ್ರಲ್ಲಿ 15 ಓವರ್ಗೆ ನೋ ಲಾಸ್, 134 ರನ್ಸು ಸಕ್ಕದಾಗ ಹೊಡೆದಿರುವ. ಅಲ್ಲಿಂದ ಒಂದು ವಿಕೆಟ್ ಬಿತ್ತು ನಮ್ಮ ಡಿಕಾಕ್ ಅವ್ರದ್ದು. ಆಮೇಲಿಂದ ನೆಕ್ಸ್ಟು ನೋಡ್ರಿ ಎಂಥ ಆಟ ಆಡಿದ್ರು ಅಂತಂದರೆ, ಇನ್ನು ಒಂದು ಕಡೆ ರಾಹುಲ್ 82ಕ್ಕೆ 82 ರನ್ ನೋಡಿದ್ರೆ 53 ಬಾಲ್ಗೆ. ಇನ್ನು ಡಿಕಾಕು 54 ರನ್ನು 43 ಬಾಲು. ಅದರಲ್ಲಿ 5 4 1 6. ನಮ್ಮ KL ರಾಹುಲ್ ಅವರು 9 4 3 6. ಅವರು ಭರ್ಜರಿ ಆಟನೇ ಆಡಿದ್ದಾರೆ. ಅದು ಬಿಟ್ಟರೆ ಇನ್ನು ಡಿಕಾಕ್ ಔಟ್ ಆಗಿದ್ದಂಗೆ ನಮ್ಮ ಪೂರನ್ ಬಂದರು. ಅವರು ಒಂದೊಳ್ಳೆ ಸಾಥ್ ಕೊಟ್ಟರು. ಯಾಕೆಂದರೆ ತುಂಬ ಟೆನ್ಷನ್ ಆಗಿತ್ತು ಮ್ಯಾಚು. ಅದನ್ನು ಒಂದು ಸ್ವಲ್ಪ ರಿಲೀಫ್ ಮಾಡಿ 19 ರನ್ ನೋಡಿದ್ರು ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಇನ್ನು ನಮ್ಮ KL ರಾಹುಲ್ ಔಟ್ ಆಗ್ತಿದ್ದಂಗೆ ಒಂದು ಜಡ್ಡು ಅವರು ಒಂದು ಭರ್ಜರಿ ಕ್ಯಾಚ್ ಹಿಡಿದ್ರು ಗುರು. ಅದು ನೋಡೋಕ್ಕೆ ಒಂಥರ ನಾಟ್ ಔಟ್ ಥರನೇ ಕಾಣ್ತಿದ್ದು. ಬಟ್ ಥರ್ಡ್ ಅಂಪೈರ್ ತೀರ್ಮಾನ ಔಟ್ ಅಂತ ಹೇಳ್ತಾ ಇತ್ತು. ಸೊ ಅದಂತೂ ಡಿಸಪಾಯಿಂಟ್ ಆಗಿ ನಮ್ಮ KL ರಾಹುಲ್ ಹೋದರೆ, ಇನ್ನು ಸ್ಟೋನಿಸು ನೋಡ್ರಿ ಅವರು ಒಂದು ಒಳ್ಳೆ ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಇನ್ನು ನಮ್ಮ CSK ಅವ್ರ ಬೌಲಿಂಗ್ ಬಂದರೆ ಲಾಸ್ಟ್ ಎಂಡ್ವರೆಗೂ ಓಡಿಸಿದ್ದಾರೆ. ಅಂದರೆ 19 ಓವರ್ವರೆಗೂ ಓಡ್ಸಕ್ಕೆ ಬಿಟ್ಟಿದ್ದಾರೆ. ಲಾಸ್ಟ್ ಓವರ್ ಗುರು 19ನೇ ಓವರು ತಿಶಾ ದೇಶಪಾಂಡೆ ಏನು ಗುರು ಅಷ್ಟು ವರ್ಷಾಗಿ ಆಡಿಸ್ಬಿಟ್ರು. ಯಾಕಂದರೆ ಲಾಸ್ಟ್ ಕ್ರೂಷಿಯಲ್ ಮೂಮೆಂಟು, ಅದರಲ್ಲಿ 2 ವೈಡು 1 ನೋಬಲ್ ಬೇರೆ. ಬೇಜಾರು ಅಂದರೆ ಇಂಥ ಮೂಮೆಂಟಲ್ಲಿ ಈ ಥರ ಬೌಲಿಂಗ್ ಬಿದ್ದರೆ ಬೇಜಾರು ಇರ್ತದೆ ಎಂಥವ್ರಿಗೂ. ಸೊ ಧೋನಿ ಮೌನವಾಗಿ ನೋಡ್ತಾ ಇದ್ರು. ಅದು ಬೇರೆ ಅನ್ನೆಸೆಸರಿ 2 ರಿವ್ಯೂ ಬೇರೆ ಹೋಯ್ತು. ಒಂದು ನೋಬಲ್ಗೊಂದು ಮತ್ತು ಇನ್ನೊಂದು ಅನ್ನೆಸೆಸರಿಯಾಗಿ ತೊಗೊಂಡ್ರು LBW ಅಂತ ಕ್ಲಿಯರಾಗಿ ಕಾಣಿಸ್ತಾಯಿತ್ತು. ಅದು ಲೆಫ್ಟ್ ಸೈಡ್ ಹೋಗ್ತಾ ಇದೆ ಅಂದ್ಬಿಟ್ಟು. ಬಟ್ ಆದರೂ CSK ಅವರು ಇವತ್ತು ಸೋದಿದ್ದಾರೆ. ಆದರೂ ಬರೀ ಜಸ್ಟ್ 2 ವಿಕೆಟ್ಸ್ಗೆ LSG ಅವರು CSKನ ಡಿಫೀಟ್ ಮಾಡಿದ್ದಾರೆ ಅಂತಂದರೆ ತಮಾಷೆ ಮಾತಲ್ಲ ಗುರು. CSK ಅಂದರೆ ಒಂದು ಟಾಪ್ ರೇಂಜ್ ಟೀಮ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಒಂದು ಪಾಯಿಂಟ್ ಟೇಬಲ್ ಒಂಚೂರು ವೇರಿಯೇಷನ್ ಆಗ್ಬೋದೇನೋ ಗೊತ್ತಿಲ್ಲ, ಆಗುತ್ತೆ, ಕಂಪಲ್ಸರಿ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ನೋಡ್ತಾ ಇರಿ, ಬಾಯ್.